ನಾವಿವತ್ತು ಮೊಸಾಯಿಕ್ ಫೋಟೋ ಫ್ರೇಮ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸ್ಕ್ರಿಪ್ಟಲ್ಲಿ ಹೋಗಿ ಮೊದಲು ಫೈಲಲ್ಲಿ ಆಟೋಮ್ಯಾಟ್ ತೊಗೊಂಡು ಕಾಂಟ್ಯಾಕ್ಟ್ ಶೀಟ್ ಅಂತ ಬರುತ್ತಲ್ಲ ಅದನ್ನು ತೊಗೊಂಡು ನಾವು ಫೋಟೋನ ಒಂದೇ ಸೈಜಿಗೆ ಕಟ್ ಮಾಡ್ಕೊಂಡಿರಬೇಕು. ಮುಂಚೆನೇ ಅದು ಎಲ್ಲಿದೆ ಫೋಲ್ಡ್ರು ರೆಡಿ ಮಾಡಿ ಇಟ್ಕೊಂಡಿರೋದು ಗೊತ್ತಿರಬೇಕು. ನಾನು ಎಲ್ಲಿ ಇಟ್ಟಿದ್ದೀನಿ ಆ ಫೋಲ್ಡ್ರಿಗೆ ಹೋಗಿ ಅಲ್ಲೋಗಿ ಫೋಲ್ಡ್ರನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಏನು ಸೈಜಿಗೆ ಫ್ರೇಮ್ ಮಾಡ್ತಾಯಿದ್ದೀರಾ ಆ ಸೈಜ್ನ ಮೆನ್ಷನ್ ಮಾಡ್ಕೊಳ್ಳಿ. 12x18 300 ರೆಸೊಲ್ಯೂಷನ್ ಕೊಟ್ಟಿದ್ದೀನಿ. ಇನ್ನು ರೈಟ್ ಮಾರ್ಕ್ ಎಲ್ಲ ಇರೋದನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಡಿ. ಇಲ್ಲಿ 10 ಹಾಕ್ಕೊಂಡಿದ್ದೀನಿ ನಾನು. ಕಾಲಮು ರಾಸ್ ಕೊಟ್ಟು ಓಕೆ ಕೊಟ್ಟಿದ್ದೀನಿ. ಇವಾಗ ಫೋಟೋಗಳೆಲ್ಲ ಅದೇ ಬರುತ್ತೆ, ಶೀಟಿಗೆ ಬಂದು ಕೂರುತ್ತೆ. ಫೋಟೋ ನಂದು ಸೈಜು 2 ಥರ ಇತ್ತು, ಹಂಗಾಗಿ ಕೆಲವೊಂದು 4x6 6x4 ಕಟ್ ಮಾಡಿದ್ದೀನಿ. ಫೋಟೋಸು 2 ಡಿವೈಡ್ ಆಗಿ ಬಂದು ಕೂರುತ್ತೆ. ಇಲ್ಲ ಒಂದೇ ಸೈಜ್ ಇದ್ದರೆ ಫೋಟೋಗಳು ಇನ್ನೂ ಬೆಟರ್ ಆಗಿರುತ್ತೆ. 4x6 ಇದ್ದರೆ ನಾವು ಕಟ್ ಮಾಡಿ ಒಂದೊಂದೇ ತಂದು ಕೂರಿಸ್ಕೊಳೋದಕ್ಕಿಂತ ಫೋಟೋ ಒಂದೇ ಸಲ ಬಂದು ಕೂರುತ್ತೆ. ಇದು ನಾವೇನು ಸೈಜ್ ಮೆನ್ಷನ್ ಮಾಡ್ತೀವೋ ಎಲ್ಲ ಮುಂಚೆನೇ ಸೈಜ್ ಮೆನ್ಷನ್ ಮಾಡಬೇಕು. ಫೋಟೋ ಕ್ರಾಪ್ ಮಾಡಿ ಎಲ್ಲ ಇಟ್ಕೊಂಡಿರ್ತೀವಲ್ಲ ಆ ಫೋಲ್ಡ್ರಿಗೆ ಜ್ಞಾಪಕ ಇರಬೇಕು. ಅಲ್ಲೋಗಿ ಅದೇ ಫೋಲ್ಡ್ರನ್ನ ಚೂಸ್ ಮಾಡಿರಬೇಕು. ಒಂದು 2-3 ಮಿನಿಟ್ಸ್ ಆಗುತ್ತೆ. ನೀಟಾಗಿ ಆ ಶೀಟಲ್ಲಿ ಬಂದು ಕೂತ್ಕೊಳುತ್ತೆಲ್ಲ. ಈಗ ಬಂದು ಕೂತಿದೆ ಫೋಟೋಸ್ ಎಲ್ಲ. ನಂದು 2 ಥರ ಸೈಜ್ ಫೋಟೋಸ್ ಇದ್ದಿದ್ದರಿಂದ ಈ ಥರ ಇದೆ. ಒಂದೇ ಸೈಜ್ ಇದ್ದರೆ ಎಲ್ಲನೂ ಕರೆಕ್ಟಾಗಿ ಎಲ್ಲ ಬಂದು ಕೂರುತ್ತೆ ಫೋಟೋಸು. ನಾನಿಲ್ಲಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ಫೋಟೋಸ್ನ. ಸ್ವಲ್ಪ ಅಡ್ಡ ಇರೋ ಫೋಟೋಸ್ ಎಲ್ಲ ತೊಗೊಂಡು ಒಂದು ಕಡೆ ಮಾಡ್ಕೊತಾ ಇದ್ದೀನಿ. ಇನ್ನೇನು ಆಗ್ತಾ ಬಂತು ಎಲ್ಲ ಕೂರಿಸ್ಕೊಂಡಿರೋದು. ಇನ್ನೊಂದು 4 ಫೋಟೋ ಒಂದು ಲೇಯರ್ ಸೆಲೆಕ್ಟ್ ಮಾಡಿಕೊಂಡು ಆಲ್ಟ್ ಹಿಡಿದು ಅದೇ ಫೋಟೋ ಹಿಡಿದ್ರೆ ನೆಕ್ಸ್ಟ್ ಇನ್ನೊಂದು ಫೋಟೋ ಆಗಿ ಡೂಪ್ಲಿಕೇಟ್ ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಲೇಯರ್ ತೊಗೊಂಡು ಮತ್ತೆ ಅದೇ ಥರ ಆಲ್ಟ್ ಹಿಡಿದು ಇನ್ನೊಂದು ಫೋಟೋ ತೊಗೊತಾ ಇದ್ದೀನಿ ಆ ಜಾಗ ಫಿಲ್ ಮಾಡಲಿಕ್ಕೋಸ್ಕರ. ನೀವು ಫುಲ್ ಫೋಟೋಸ್ ತೊಗೊತೀರ ಅಂದರೆ ಒಂದು 100 ಫೋಟೋ ಕೂರಿಸ್ಬೋದು 12x18ಗೆ ಫ್ರೇಮಿಗೆ. ಇಷ್ಟು ಫೋಟೋ ಇದೆ.
ಲೇಯರ್ಸ್ ಓಪನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಲೇಯರ್ಸ್ನೂ ಹಿಡಿದು ಲಾಕ್ ಮಾಡ್ತಾ ಇದ್ದೀನಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದು ಕಂಟ್ರೋಲ್ ಇ ಮಾಡಿದ್ರೆ ಎಲ್ಲ ಒಂದು ಬ್ಯಾಕ್ಗ್ರೌಂಡಿಗೆ ಆಗುತ್ತೆ, ಎಲ್ಲ ಒಂದೇ ಲೇಯರ್ ಆಗುತ್ತೆ. ಈಗ ಸಿ ತಗೊಂಡು ಡೂಪ್ಲಿಕೇಟ್ ಲೇಯರ್ ತೊಗೊತಾ ಇದ್ದೀನಿ. ಇನ್ನೊಂದು ಆ ಲೇಯರ್ನ ಮತ್ತೆ ಎಳೆದು ಕೂರಿಸ್ಕೊಂಡಿದ್ದೀನಿ. 12x18 ಫುಲ್ ಕವರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಫೋಟೋ ಫುಲ್ಲು ಕೂರಿಸಿದ್ದೀನಿ. ಇಲ್ಲೊಂದು ಸ್ವಲ್ಪ ವೈಟ್ ಬಂದಿದೆ ಅಂತ ಕಟ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಮೂರನ್ನು ಲಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ರೈಟ್ನೆಸ್ ಕೊಡ್ತಾಯಿದ್ದೀನಿ ಕಂಟ್ರೋಲ್ ಎಮ್ ತಗೊಂಡು. ಇವಾಗ ಒಂದು ಸತಿ ಫ್ರೇಮ್ ಏನು ಸೈಜ್ ಇದೆ ಅಂತ ನೀವು ಕಟ್ ಮಾಡಬೇಕಾದ್ರೆ ನೋಡ್ಬೋದು. 12x18 ಕ್ರಾಪ್ ಮಾಡಿದ್ರೆ ಕರೆಕ್ಟಾಗಿ ಕೂರುತ್ತೆ. ಎಂಟರ್ ಕೊಟ್ಟಿದ್ದೀನಿ. ಇವಾಗ ಎಡಿಟ್ಗೆ ಹೋಗಿ ಡಿಫೈನ್ ಪ್ಯಾಟ್ರನ್ ಅಂತ ಇರುತ್ತೆ, ಅದು ನೇಮು ತೊಗೊಂಡಿರುತ್ತೆ ಕಾಂಟ್ಯಾಕ್ಟ್ ಶೀಟ್ ಅಂತ. ಓಕೆ ಕೊಟ್ಟರೆ ಆಯಿತು. ಈಗ ನೆಕ್ಸ್ಟು ಮೇನ್ ಪಿಕ್ ಯಾವ್ದು ಹಾಕ್ತೀರೋ ಅದನ್ನು ತೊಗೊಂಡು ಅಲ್ಲಿ ಬಿಟ್ಟು ಇಲ್ಲಿ ಪ್ಯಾಟ್ರನ್ ಅಂತ ಇರುತ್ತೆ, ಅದು ಕೊಟ್ಟು ನೀವಿಲ್ಲಿ 100 ಅಂತ ಈಗ ಕೂತಿದೆ ಫೋಟೋಸು. ನೀವು ಎಷ್ಟು ಚಿಕ್ಕದಾಗಬೇಕಾದ್ರೂ ಫೋಟೋಸ್ ಕಾಣೋ ಥರ ಮಾಡ್ಕೋಬೋದು. ಇನ್ನೂ ಚಿಕ್ಕದಾಗಿ ಮಾಡ್ತೀರಾ ಅಂದರೂ ಮಾಡ್ಬೋದು, ಇಲ್ಲ 100ಗೆ ಕೊಡ್ತೀರಾ ಅಂದರೂ ಕೊಡ್ಬೋದು. ನಾನು ಇಷ್ಟು ಸಾಕಂತ ಅಂದ್ಕೊಳ್ತಾ ಇದ್ದೀನಿ. ಎಸ್ ಓಕೆ ಕೊಟ್ಟು ಇಲ್ಲಿ ನಾರ್ಮಲಲ್ಲಿ ಮಲ್ಟಿಪ್ಲೈ ಕೊಡಬೇಕು. ಮಲ್ಟಿಪ್ಲೈ ಕೊಟ್ಟಾಗ ಈ ಥರ ಕಾಣುತ್ತೆ ಫೋಟೋಸು. ಆ ಮಲ್ಟಿಪ್ಲೈ ಕೊಟ್ಟಿದ್ದ ಫೋಟೋನ ಪ್ಯಾಟ್ರನ್ನು ಇರುತ್ತಲ್ಲ ಅದನ್ನು ಸ್ವಲ್ಪ ಫೇಸ್ ಮೇಲೆಲ್ಲ ಸ್ವಲ್ಪ ಅಳಿಸ್ತಾ ಇದ್ದೀನಿ. ಈ ಟೂಲಲ್ಲಿ ಸ್ವಲ್ಪ ಝೂಮ್ ಹಾಕ್ಕೊಂಡು ಮಾಡಿ ಕೆಲಸನ, ಸ್ವಲ್ಪ ಫೇಸ್ ಒಂದು ಸ್ವಲ್ಪ ಕಾಣೋ ಥರ ಝೂಮ್ ಹಾಕ್ಕೊಂಡು ಮಾಡಿ. ಫೇಸ್ ಮೇಲೆ ಸ್ವಲ್ಪ ಫೇಸ್ ಒಂದು ಸ್ವಲ್ಪ ಕಾಣಲಿ ನೀಟಾಗಿ ಅನ್ನೋ ಥರ ಮಾಡ್ತಾಯಿದ್ದೀನಿ. ಈಗ ಬ್ಯಾಕ್ಗ್ರೌಂಡಲ್ಲಿರೋ ಫೋಟೋಸ್ದ ಬ್ಯಾಕ್ಗ್ರೌಂಡ್ ಅಳಿಸ್ತಾ ಇದ್ದೀನಿ. ಸ್ವಲ್ಪ ಹಿಂದೆ ಪ್ಯಾಟ್ರನ್ ಫೋಟೋಸಲ್ಲಿ ಏನಿರೋ ಬ್ಯಾಕ್ಗ್ರೌಂಡಲ್ಲಿ ಅದೆಲ್ಲ ನೀಟಾಗಿ ಕಾಣಲಿ ಅಂತ ಬ್ಯಾಕ್ಗ್ರೌಂಡ್ ಅಳಿಸ್ತಾ ಇದ್ದೀನಿ. ಪ್ಯಾಟ್ರನ್ ಫಿಲ್ಲಲ್ಲಿರೋದೆಲ್ಲ ಫೋಟೋಸ್ ಹೈಲೈಟಾಗಿ ಕಾಣುತ್ತೆ, ಅದು ಸ್ವಲ್ಪ. ಯಾವ ಥರ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಬಿಡ್ತೀರಿ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಬಿಡ್ಬೋದು ಇನ್ನೂ ಫೋಟೋಸ್ ಬ್ಲ್ಯಾಕಾಗಿ. ಇಲ್ಲ ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂದರೆ ಕೆಪಾಸಿಟಿ ಜಾಸ್ತಿ ಕೊಟ್ಕೊಂಡು ಅಳಿಸ್ಬೋದು ಜಾಸ್ತಿ. ನಾನು ಸ್ವಲ್ಪ ಇಟ್ಕೊಂಡು ಮಾಡ್ತಾಯಿದ್ದೀನಿ.
ನೋಡಿದ್ರಲ್ಲ, ಈಗ ಅಳಿಸಿದ್ದೀನಿ ಫೋಟೋಸು. ಝೂಮ್ ಹಾಕಿ ನೋಡಿದ್ರೂ ಫೇಸ್ ಮೇಲೆಲ್ಲ ಫೋಟೋಸ್ ಕಾಣುತ್ತೆ. ಇನ್ನೂ ಸ್ವಲ್ಪ ಕಾಣೋ ಥರ ಬಿಡ್ತೀರಾ ಅಂದರೂ ಬಿಡ್ಬೋದು, ನಿಮ್ಮ ಇಷ್ಟ. ಓವರಾಲಾಗಿ ಫೋಟೋಸ್ ಈ ಥರ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.